ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅನ್ನೋದು ನನ್ನ ಭಾವನೆ. ಮತ್ತು ತುಂಬ ದಿನ ಗ್ಯಾಪ್ ಆಯ್ತಲ್ಲ ನಿಮ್ಮ ಮಧ್ಯೆ. ನನಗೆ ನನ್ನ ಮಗನ ಹುಷಾರಿಲ್ಲದೆ ಇರೋದ್ರಿಂದ ಯಾವುದೇ ವೀಡಿಯೋಸ್ನ ಹಾಕೋದಕ್ಕಾಗಲಿಲ್ಲ. ಮತ್ತು ಒಂದು ವಾರ ಗ್ಯಾಪ್ ತೊಗೊಂಡೆ. ಇವತ್ತು ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಮಾಡ್ತಾಯಿದ್ದೀವಿ. ಇದು ಅಥರ್ವನ ಫಸ್ಟ್ ಇಯರ್ ಬರ್ತ್ಡೇ. ಸೊ ಇವತ್ತು ಈ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಇವತ್ತಿನ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡ್ತೀರಿ ಅಂತ ನಾನು ಅಂದ್ಕೋತೀನಿ. ವಿಡಿಯೋನ ನೋಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ಮಗನಿಗೂ ಕೂಡ ನಿಮ್ಮ ಆಶೀರ್ವಾದನ ಕೊಡಿ. ಮಕ್ಕಳು ಚಿಕ್ಕವರಿರಬೇಕಾದ್ರೆ ತುಂಬ ಕೇರ್ ಮಾಡಬೇಕಾಗತ್ತಲ್ವ, ತುಂಬ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಇಮ್ಯುನಿಟಿ ಇನ್ನೂ ಅಷ್ಟು ಸ್ಟ್ರಾಂಗ್ ಇರಲ್ಲ, ತುಂಬ ಬೇಗ ಎಫೆಕ್ಟ್ ಆಗುತ್ತೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಕೂಡ. ನನ್ನ ಮಗನಿಗೆ ಒಂದು ವಾರದಿಂದ ತುಂಬ ನೆಗಡಿ ಇದೆ. ಸೊ ನನಗೆ ಮೆಂಟಲಿ ನಾನು ಫ್ರೀ ಇಲ್ಲ, ವೀಡಿಯೋ ಮಾಡೋದಕ್ಕೆ ಎಡಿಟ್ ಮಾಡೋದಕ್ಕೆಲ್ಲ ನನಗೆ ಪೇಷನ್ಸ್ ಇಲ್ಲ. ಈಗ ನಾನು ಪೂರ್ತಿ ಕಾನ್ಸಂಟ್ರೇಷನ್ನ ಮಗನ ಮೇಲೇ ಕೊಟ್ಟಿರೋದ್ರಿಂದ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ವೀಡಿಯೋ ಹಾಕ್ತೀನಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ. ಈ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ ಕೂಡ ಸ್ವಲ್ಪ ಲೇಟಾಗಿಯೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. 25 ಫೆಬ್ರವರಿ ನನ್ನ ಮಗನ ಬರ್ತ್ಡೇ ಇತ್ತು, ಅವತ್ತು ಸೆಲೆಬ್ರೇಟ್ ಮಾಡಿದ್ವಿ. ಅವನಿಗೆ ಹುಷಾರಾಗೋವರೆಗೂ ನಾನು ಮಾಡೋದಕ್ಕಾಗಲಿಲ್ಲ ಅಲ್ವಾ. ಸೊ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. 25th ಬರ್ತ್ಡೇ ಇದೆ. 24th ನೈಟ್ 1:30ವರೆಗೂ ನಾವು ಹಾಸ್ಪಿಟಲ್ಸ್ಗಾಗಿ ಓಡಾಡಿದ್ದೀವಿ. ಬಿಜಾಪುರಲ್ಲಿ ಎಷ್ಟು ಒಳ್ಳೆ ಹಾಸ್ಪಿಟಲ್ಸ್ ಇದ್ದಾವೆ, ಎಲ್ಲ ಹಾಸ್ಪಿಟಲ್ಸೂ ಸುತ್ತಿದ್ದೀವಿ. ಅವತ್ತು ಎಷ್ಟು ಬ್ಯಾಡ್ ಟೈಮ್ ನಮ್ಮದು ಅಂದರೆ, ಅವತ್ತು ಯಾವ ಡಾಕ್ಟರ್ಸ್ ಕೂಡ ಅವೈಲೇಬಲ್ ಇಲ್ಲ. ಅಥರ್ವ ಸಂಜೆಯಿಂದ ಅಳ್ತಾನೆ ಇದ್ದಾನೆ, ಅಳು ನಿಲ್ಲಿಸ್ತಾನೆ ಇಲ್ಲ. ಆದರೆ ನಮಗೆ ಯಾವ ಡಾಕ್ಟರ್ ಕೂಡ ಸಿಗ್ತಾ ಇಲ್ಲ. ಕೊನೆಗೆ 1 ಗಂಟೆಗೆ ಒಬ್ಬರು ಡಾಕ್ಟರ್ ಸಿಕ್ಕರು. ಅವ್ರ ಮನೆಗೆ ಹೋಗಿ ನಾವು ಅಥರ್ವನ ತೋರಿಸ್ಕೊಂಡು ಬಂದ್ವಿ. ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾ ಇದ್ದಾನೆ ಅಥರ್ವ. ಆದರೂ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಬಂದು ತೋರಿಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸೊ ಮತ್ತೆ ಈಗ ಡೆಕೋರೇಷನ್ ಎಲ್ಲ ಮುಗಿಸಿ 1 ಗಂಟೆ 2 ಗಂಟೆ ಅನ್ನೋಷ್ಟೊತ್ತಿಗೆ ನಾವು ಹಾಸ್ಪಿಟಲ್ಗೆ ಮತ್ತೆ ಹೋಗಬೇಕಾಗತ್ತೆ. ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ, ಡೆಕೋರೇಷನ್ಸ್ನೆಲ್ಲ. ಈಗ ಅಥರ್ವ ಮಲ್ಕೊಂಡಿದ್ದಾನೆ. ಆ ಡಾಕ್ಟರ್ ಹತ್ರ ಹೋಗಿ ಬಂದಾಗಿಂದ ಅವನು ಅಳೋದನ್ನು ನಿಲ್ಲಿಸಿದ್ದಾನೆ, ಚೆನ್ನಾಗಿ ನಿದ್ದೆನೂ ಮಾಡ್ತಾಯಿದ್ದಾನೆ. ಸೊ ಇವತ್ತು ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ನನಗೆ ಬರ್ತ್ಡೇ ಮಾಡಬೇಕು ಅಂತ ತುಂಬ ಆಸೆ, ಆದರೆ ಅವನಿಗೆ ಹುಷಾರಿಲ್ಲದೆ ಇರೋದ್ರಿಂದ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಇತ್ತು. ಹಾಗೆ ಅವ್ನು ಹುಷಾರಾಗಿದ್ದರೆ ಅವನಿಗೆ ಖುಷಿ ಆದರೆ ಅಷ್ಟೇ ಸಾಕು ಅಲ್ವಾ. ಸೊ ತುಂಬ ಸಿಂಪಲ್ಲಾಗಿ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ಯಾರೂ ಇಲ್ಲ, ಮನೆಯವ್ರು ಮಾತ್ರನೇ ಸೇರಿ ಮಾಡ್ತಾಯಿದ್ದೀವಿ. ಫೈನಲಿ ಸಿಂಪಲ್ಲಾಗಿ ಬರ್ತ್ಡೇ ಡೆಕೋರೇಷನ್ಸ್ನ ನಾನು ಮತ್ತು ನನ್ನ ತಮ್ಮ ಸೇರಿಕೊಂಡು ಮುಗಿಸಿದ್ದೀವಿ. ಅಥರ್ವ ಇನ್ನೂ ಮಲ್ಕೊಂಡಿದ್ದಾನೆ. ಈಗ ಅವನನ್ನು ಕರ್ಕೊಂಡು ನಾವು ಹಾಸ್ಪಿಟಲ್ಗೆ ಹೋಗಿ ಬರ್ತೀವಿ. ಹಾಗೆ ಸಂಜೆ ಊರಿಂದ ನಮ್ಮ ಅಕ್ಕ ಮಾವ ಹಾಗೆ ನಮ್ಮ ಅಜ್ಜಿ ಮತ್ತು ಮಕ್ಕಳು ಎಲ್ಲರೂ ಬರ್ತಾಯಿದ್ದಾರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರನೇ ಸೇರಿ ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಮಾಡ್ತಾಯಿದ್ದೀವಿ. ನಾನು ನಿಮಗೆ ಆಮೇಲೆ ಮತ್ತೆ ಸಿಗ್ತೀನಿ. ಇಲ್ಲಿ ನಮ್ಮಮ್ಮ ಅಥರ್ವನ ಎತ್ಕೊಂಡಿದ್ದಾರೆ, ಇಲ್ಲಿ ನಮ್ಮ ಅಜ್ಜಿ ಇದ್ದಾರೆ, ಹಾಗೆ ಇಲ್ಲಿ ನಮ್ಮ ಅಕ್ಕಂದ್ರಿದ್ದಾರೆ ಇಬ್ಬರು. ಇಲ್ಲಿ ಪ್ರಕೃತಿ, ಸೃಷ್ಟಿ ಅವ್ರ ತಂಗಿ, ಅವಳು ಕೂಡ ಕೂತಿದ್ದಾಳೆ. ಇಲ್ಲಿ ನಮ್ಮ ದೊಡ್ಡ ಮಾವ ಕೂತಿದ್ದಾರೆ, ಮತ್ತು ಇವನು ಪ್ರಣವ್, ಸೃಷ್ಟಿ, ಮತ್ತು ಇಲ್ಲಿ ನನ್ನ ತಮ್ಮ ಕೂತಿದ್ದಾನೆ, ಇವನ ಹೆಸರು ಪೃಥ್ವಿ. ಸಾಧ್ಯ ಆದಷ್ಟು ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಒಂದು ದಿನ ಡೀಟೇಲಾಗಿ ನಮ್ಮ ಪೂರ್ತಿ ಫ್ಯಾಮ್ಲಿನ ನಿಮ್ಮ ಜೊತೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಅಲ್ಲಿ ಅನ್ವಿತಾ ಓಡಾಡ್ತಾ ಇದ್ದಾಳೆ, ಬಟ್ ಅವಳು ಕ್ಯಾಮ್ರಾಗೆ ಸಿಗ್ತಾ ಇಲ್ಲ. ಅವಳು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನೂ ಮಾತಾಡೋದಿಲ್ಲ. ಇನ್ನೂ ಉಳಿದಿರುವಂಥ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ನಾನು ನಿಮ್ಮ ಜೊತೆ ಪರಿಚಯ ಮಾಡಿಕೊಡ್ತೀನಿ. ಈಗ ಟೈಮ್ ಬಂದು 6:30 ಆಗಿದೆ. ಮಕ್ಕಳು ಆಟಾಡ್ತಾ ಇದ್ದಾರೆ. ಅವ್ರ ತಮ್ಮನ ಬರ್ತ್ಡೇ ಅಂತ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾಯಿದ್ರು. ನಾವೆಲ್ಲರೂ ಸೇರಿಕೊಂಡು ಬರ್ತ್ಡೇ ಸೆಲೆಬ್ರೇಷನ್ನ ಹೇಗೆ ಮಾಡಿದ್ವಿ ಅಂತ ನೋಡಿ. ಇವತ್ತಿನ ಥೀಮ್ ಕೂಡ ಬ್ಲೂನಲ್ಲೇ ಇದೆ. ಅಥರ್ವನು ಬ್ಲೂ ಡ್ರೆಸ್ ಹಾಕ್ಕೊಂಡಿದ್ದಾನೆ, ಹಾಗೆ ಡೆಕೋರೇಷನ್ನು ಬ್ಲೂ ಆಗಿದೆ. ಮತ್ತು ನಾವು ಕೇಕ್ ಕೂಡ ಬ್ಲೂ ಕಲರಲ್ಲೇ ಮಾಡಿಸಿದ್ದೀವಿ. ಆ್ಯಸ್ ಯೂಶ್ವಲ್ ನಮ್ಮ ಹ್ಯಾಪಿ ಕೇಕ್ಸ್ನಲ್ಲಿ ಕೇಕ್ ತರ್ತೀವಿ. ಸೊ ಈ ಸರಿನೂ ಕೂಡ ಹ್ಯಾಪಿ ಕೇಕ್ಸ್ನಿಂದ ಕೇಕ್ ತಂದಿದ್ದೀವಿ. ಪೂರ್ತಿ ಬರ್ತ್ಡೇ ಸೆಲೆಬ್ರೇಷನ್ನ ನೀವು ನೋಡ್ಕೊಂಡು ಬನ್ನಿ. ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಾವ ಮಕ್ಕಳ ಜೊತೆ ಫೋಟೋಸ್ನ ತೆಗೆಸ್ಕೊತಾ ಇದ್ದಾರೆ. ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಈ ಕಡೆ ಸೋಫಾ ಮೇಲೆ ಚಿಕ್ಕ ಮಾವ ಮತ್ತು ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಕೂತಿದ್ದಾರೆ. ಮಕ್ಕಳು ಮನೆ ತುಂಬ ಓಡಾಡ್ತಾ ಇದ್ದಾರೆ.
ಮನೇಲಿ ಮಕ್ಕಳಿದ್ದರೆ ಒಂಥರ ಸಂಭ್ರಮ ಇರುತ್ತೆ. ಗಲಾಟೆ ಮಾಡಿದಾಗ ತುಂಬ ಕಿರಿಕಿರಿ ಅನಿಸುತ್ತೆ. ಆದರೂ ಕೂಡ ಮಕ್ಕಳು ಚಿಕ್ಕವ್ರು ಇರ್ತಾರಲ್ವ, ಸೊ ಗಲಾಟೆ ಇರೋದು ಸಹಜನೇ. ಏನೇ ಸೆಲೆಬ್ರೇಟ್ ಮಾಡಿದ್ರು ಮಕ್ಕಳಿದ್ರೆ ಮಾತ್ರ ಅದಕ್ಕೆ ಒಂದು ಕಳೆ ಬರೋದಕ್ಕೆ ಸಾಧ್ಯ. ಇವತ್ತಿನ ಬರ್ತ್ಡೇ ಕೂಡ ಅವು ಮಕ್ಕಳಿಗೋಸ್ಕರನೇ ಮಾಡಿದ್ವಿ. ತುಂಬ ಎಕ್ಸೈಟ್ಮೆಂಟಿಂದ ಮಕ್ಕಳು ಕಾಯ್ತಾಯಿದ್ರು ಅವ್ರ ತಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಮಕ್ಕಳು ಖುಷಿಯಾಗಿದ್ದಾರೆ, ಹೀಗಾಗಿ ನಾವು ಖುಷಿಯಾಗಿದ್ದೀವಿ. ತುಂಬ ದಿನಗಳ ನಂತರ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಸೇರಿಕೊಂಡು ಒಂದು ಚಿಕ್ಕ ಸೆಲೆಬ್ರೇಷನ್ನ ಮಾಡಿದ್ದೀವಿ. ನಮ್ಮ ಖುಷಿ, ನಮ್ಮ ಬಾಂಡಿಂಗ್ ಹೀಗೆ ಸದಾ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನಮ್ಮೆಲ್ಲರ ಮಧ್ಯೆ ತುಂಬ ಒಳ್ಳೆ ಕೋಆರ್ಡಿನೇಷನ್ ಇದೆ, ತುಂಬ ಒಳ್ಳೆ ಬಾಂಡಿಂಗ್ ಇದೆ. ಆ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗಲಿ ಅಂತ ನಾನು ಆಶಿಸ್ತೀನಿ. ದೇವರು ನಮ್ಮ ಖುಷಿನ ಹೀಗೆ ಕಾಪಾಡಲಿ, ಹಾಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯನ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ಇವತ್ತಿನ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಲೈಕ್ ಮಾಡಿ. ಅಥರ್ವ ಬಂದಿರೋವಂಥ ಫೋಟೋಗ್ರಾಫರ್ನ ನೋಡಿ ತುಂಬ ಹೆದರ್ಕೊಂಡ್ಬಿಟ್ಟ, ಅದಕ್ಕೆ ತುಂಬ ಅಳ್ತಾ ಇದ್ದಾನೆ. ಅವನು ಮನೆಯವ್ರು ಇದ್ದರೆ ಮಾತ್ರ ಕಂಫರ್ಟೇಬಲ್ ಇರ್ತಾನೆ, ಹೊರಗಿನವ್ರು ಯಾರಾದರೂ ಬಂದರೆ ಈಗ ಹೀಗೆ ಅಳೋದಕ್ಕೆ ಶುರು ಮಾಡ್ತಾ ಇದ್ದಾನೆ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ನಾವು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ ಆಚೆ ಹೋಟೆಲ್ಗೆ. ಅಮ್ಮ ಮತ್ತು ನಮ್ಮ ಅಜ್ಜಿ ಮನೇಲೇ ಇರ್ತಾರೆ. ಅಥರ್ವನ ಕರ್ಕೊಂಡು ಅವನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಸೊ ಅವ್ನು ಮನೇಲೇ ಇರ್ತಾನೆ ಅವ್ರ ಜೊತೆಗೇ. ನಾವೆಲ್ಲರೂ ಮಕ್ಕಳನ್ನ ಕರ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ವಿಡಿಯೋನ ಎಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತಾ ಇದ್ದೀನಿ. ಬಾಯ್.